ನಟಿ ಪವಿತ್ರ ಮೊನ್ನೆಯಷ್ಟೇ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ರಲ್ಲ. ಈಗ ಚಂದ್ರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಅವರ ಸ್ನೇಹಿತ ನಟಿ ಪವಿತ್ರ ಜಯರಾಮ್ ಸಾವಿನ ಬಳಿಕ ಈಗ ಸ್ನೇಹಿತ ಚಂದ್ರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ತೆಲುಗು ಕಿರುತೆರೆಯ ಖ್ಯಾತ ನಟ ಚಂದ್ರು ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು ಮೇ 12ರಂದು ಕಾರು ಅಪಘಾತದಲ್ಲಿ ಪವಿತ್ರ ಜಯರಾಮ್ ಸಾವನ್ನಪ್ಪಿದ್ರು. ಈ ವೇಳೆ ಪವಿತ್ರ ಜೊತೆಯಲ್ಲಿ ಕಾರಿನಲ್ಲೇ ಇದ್ರು ಸಹ ನಟ ಚಂದ್ರು. ಅವರ ಕೈಗೂ ಕೂಡ ಪೆಟ್ಟಾಗಿತ್ತು. ಪವಿತ್ರ ಸಾವಿನ ಬಳಿಕ ಖಿನ್ನತೆಗೆ ನಟ ಚಂದ್ರು ಏನಾದರೂ ಒಳಗಾಗಿದ್ರ? ಪವಿತ್ರರನ್ನ ಬಿಟ್ಟಿರೋಕೆ ಆಗಲ್ಲ ಅಂತ ಹೇಳ್ತಾ ಇದ್ರು ಚಂದ್ರು. ಅವತ್ತು ಅವರನ್ನ ಮಾತನಾಡಿಸಿದ್ವಿ, ನಾವು ಕೂಡ ಅವತ್ತು ಹೇಳ್ತಾ ಇದ್ರು, ಕಣ್ಣೀರನ್ನು ಹಾಕ್ತಾ ಇದ್ರು. ಮಂಡ್ಯದಲ್ಲಿ ನಟಿ ಪವಿತ್ರ ಜಯರಾಮ್ ಸಂಬಂಧಿ ಲೋಕೇಶ್ ಅವರು ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ. ಬಹಳ ಕಷ್ಟ ಆಗಿದೆ. ಈಗ ಸ್ನೇಹಿತ ಚಂದ್ರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಅವರು ನಿಧನ ಆದಾಗ ಚಂದನ್ ಅವರು ಅಲ್ಲಿಗೆ ಬಂದಿದ್ದರು, ಸಾವತ್ರ ಬಂದಿದ್ದರು. ಸಾವತ್ರ ಬರಬೇಕಾದ್ರೆ ಅವ್ರಿಗೆ ಸರಿಯಾಗಿ ಕನ್ನಡ ಅಷ್ಟಾಗಿ ಗೊತ್ತಿರಲಿಲ್ಲ, ಸ್ವಲ್ಪ ತೆಲುಗೆಲ್ಲ ಮಾತಾಡ್ತಿದ್ರು. ಅವ್ರ ಜೊತೆ ಸಂಪರ್ಕದಲ್ಲಿ ನಾನಿದ್ದೆ ಚೆನ್ನಾಗಿ ಸ್ವಲ್ಪ. ಆಮೇಲೆ ಹೈದರಾಬಾದಿಂದ ಬರಬೇಕಾದ್ರೆ ಅವತಾರ ಬಂದಾಗ ನಮ್ಮ ಮನೆಗೆ ಬಂದು ಹೋಯ್ತಿದ್ರು ಅವರು, ನಮ್ಮ ಪವಿತ್ರ ಎಲ್ಲ ಬರ್ತಿದ್ರು. ಮತ್ತು ಸಾವತ್ರ ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಏನು ಅಂತಂದರೆ, ಪವಿತ್ರ ಬಿಟ್ಟು ನನ್ನ ಕೈಲಿ ಏನು ಇರೋಕ್ಕಾಗಲ್ಲ, ಪವಿತ್ರನೇ ನನ್ನ ಜೀವ ಆಗಿತ್ತು, ಎಲ್ಲದಕ್ಕೂ ಅವಳೇ ಸ್ಫೂರ್ತಿ ಮಾಡ್ಕೊಂಡು ನಾನು ಅವಳ ಮುಂದೆ ಬಿಟ್ಕೊಂಡು ಹೋಗ್ತಾ ಇದ್ದಿದ್ದೆ. ಮತ್ತು ಮಕ್ಕಳನ್ನ ಎಜುಕೇಷನ್. ನನ್ನ ಸಹೋದ್ಯೋಗಿ ಈಗ ರೋಹಿತ್ ದೇವರಹಳ್ಳಿ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಅವತ್ತು ಕೂಡ ತುಂಬಾ ಕಣ್ಣೀರನ್ನ ಹಾಕಿ ಮಾತನಾಡ್ತಾ ಇದ್ರು. ತುಂಬಾ ಹಚ್ಕೊಂಡಿದ್ರ ಅಂತ ಪವಿತ್ರ ಅವರನ್ನ? ಖಂಡಿತ ಅರುಣ್, ಪವಿತ್ರ ಅವರು ಸಾವನ್ನಪ್ಪಿದ ದಿನದಿಂದಲೂ ಕೂಡ ಅವರು ಜೊತೆಗೆ ಇದ್ರು. ಅಂದರೆ ಆಕ್ಸಿಡೆಂಟ್ ಏನಾಯಿತು, ಆ ಆಕ್ಸಿಡೆಂಟ್ ಇದ್ದ ಕಾರಣಲ್ಲೂ ಕೂಡ ಚಂದು ಅವರು ಜೊತೆಗಿದ್ರು. ಅವತ್ತು ಅಂತ್ಯ ಸಂಸ್ಕಾರ ದಿನಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಅವರು ತುಂಬ ಭಾವುಕರಾಗಿದ್ದರು. ಮಾಧ್ಯಮಗಳೊಂದಿಗೆ ಮಾತನಾಡಬೇಕಂತ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದಂಥ ವಿಚಾರ ಅಂತಂದರೆ, ನಾನು ಅವರ ಪಕ್ಕದಲ್ಲೇ ಇದ್ದೆ, ಆಕ್ಸಿಡೆಂಟ್ ಆದಾಗಲೂ ಕೂಡ ಅವರು ಎಲ್ಲವನ್ನು ಕೂಡ ಒಂದು ಬ್ರೈನ್ ಡೆಡ್ ಆದಂಥ ಸ್ಥಿತಿಗೆ ಅವರು ತಲುಪ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ನನ್ನ ಹೆಸರನ್ನು ಕೊನೆಯದಾಗಿ ಹೇಳಿದರು. ಅದಾದ ನಂತರವಾಗಿ ನನಗೆ ಅವರು ಹೇಳಿದಂಥ ಮಾತುಗಳಾಗ್ಬೋದು, ಅವರ ಕಣ್ಣನ್ನು ನಾನು ಇದುವರೆಗೂ ಕೂಡ ಮರೆಯೋಕ್ಕೆ ಆಗ್ತಾ ಇಲ್ಲ ನಿಟ್ಟಿನಲ್ಲಿ ಅವರು ಕೊನೆಯದಾಗಿ ಅವರ ರಿಯಾಕ್ಷನ್ ಕೊಟ್ಟಂಥದ್ದು. ಇದಾದ ಬಳಿಕವಾಗಿ ಅವರ ಅಂತ್ಯಕ್ರಿಯೆ ಎಲ್ಲವೂ ಆಗುವವರೆಗೂ ಕೂಡ, ಪವಿತ್ರ ಅವರ ಅಂತ್ಯಕ್ರಿಯೆ ಆಗುವವರೆಗೂ ಕೂಡ ಅದೇ ಗ್ರಾಮದಲ್ಲಿ ಇದ್ರು, ಮಂಡ್ಯದಲ್ಲಿ. ಇದಾದ ಬಳಿಕವಾಗಿ ಅವರು ಹೋಗ್ತಾರೆ. ಆದರೆ ಸ್ಪಷ್ಟವಾಗಿ ಹೇಳ್ಬೋದಂಥ ವಿಚಾರವಾಗಿ ಒಂದು ರೀತಿಯಾಗಿ ಪವಿತ್ರ ಅವರ ನಿಧನದ ಬಳಿಕವಾಗಿ ಡಿಪ್ರೆಷನ್ಗೆ ಅವರು ಹೋಗಿದ್ರು ಅಂತ ಹೇಳ್ಬೋದಾಗಿರುವಂಥದ್ದು. ಯಾಕಂದರೆ ಅವರು ನನ್ನ ಜೀವನದಲ್ಲಿ ಪ್ರಮುಖವಾದಂತಹ ಅಂಶವಾಗಿದ್ದರು, ನನ್ನ ಬೆಳವಣಿಗೆಯಲ್ಲೂ ಕೂಡ ಸಾಕಷ್ಟು ಕಾರಣವಾಗಿದ್ದರು. ಅವರನ್ನು ಬಿಟ್ಟಿರೋದು ಹೇಗೆ ಅನ್ನೋ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇದ್ರು. ಅದೇ ನಿಟ್ಟಿನಲ್ಲೂ ಕೂಡ ಪವಿತ್ರ ಅವರ ಸಂಬಂಧಿಕರು ಸಹ ಚಂದು ಅವರ ಬಗ್ಗೆ ಹೇಳಿರುವಂಥದ್ದು. ಅವರ ವಿಶ್ವಾಸವು ಹೇಗಿತ್ತು, ಮತ್ತೆ ಆಗಾಗ ಬಂದು ಹೋಗ್ತಾ ಇದ್ರು, ಮತ್ತೆ ನಮಗೂ ಕೂಡ ಏನಾದ್ರು ಕಷ್ಟ ಇದ್ರೆ ಕೂಡ ಬಂದು ಸಂಪರ್ಕ ಮಾಡಿ ಅಂತೇಳಿ ಹೇಳ್ತಾ ಇದ್ರು. ಆದರೆ ಇದೀಗ ಚಂದು ಅವರು ಕೂಡ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ನಮ್ಗೆ ಕೂಡ ನೋವನ್ನು ತಂದಿದೆ ಅಂತೇಳಿ ಕೂಡ ಪವಿತ್ರ ಅವರ ಸಂಬಂಧಿಕರು ಕೂಡ ಹೇಳ್ತಾ ಇರುವಂಥದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.